ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಎಸ್ ವಿದ್ಯಾಸಂಸ್ಥೆಯಲ್ಲಿ ದಿನಾಂಕ 12/5/2025 ಸೋಮವಾರ ಭಗವಾನ್ ಗೌತಮ ಬುದ್ಧರ ಜಯಂತಿಯನ್ನ ಆಚರಿಸಲಾಯಿತು. ಗೌತಮ ಬುದ್ಧರ ಭಾವಚಿತ್ರಕ್ಕೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಚ್ ಪಾಟೀಲರು ಪೂಜೆಯನ್ನ ಸಲ್ಲಿಸಿ ಗೌತಮ ಬುದ್ಧರು ಎಲ್ಲಾ ಸಾಮ್ರಾಜ್ಯವನ್ನ ಬಿಟ್ಟು ಬೋಧಿ ವೃಕ್ಷದ ಕೆಳಗೆ ತಪಸ್ಸಿಗೆ ಕುಳಿತಿದ್ರು ಅಂತ ವಿವರಿಸಿದ್ರು. ಶಿಕ್ಷಕರಾದ ಎಸ್.ವಿ. ಜಾಮಗೊಂಡಿಯವರು ಗೌತಮ ಬುದ್ಧರು ತಂದೆಯ ಸಾಮ್ರಾಜ್ಯಕ್ಕೆ ಬೆಲೆ ನೀಡಲಿಲ್ಲ. ಅವರು ಸಾಮ್ರಾಜ್ಯ ಬಿಟ್ಟು ಬರುವಾಗ ದಾರಿಯಲ್ಲಿ ಮುದುಕನನ್ನ, ಬಡತನದಲ್ಲಿರುವ ಹೆಂಗಸನ್ನ ಹಾಗೂ ಶವವನ್ನ ನೋಡಿದ್ರು. ಆಗ ಅವರಲ್ಲಿ ವೈರಾಗ್ಯ ಹುಟ್ಟಿತು ಅಂತ ವಿವರಣೆಯನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸಚಿನ್ ಎಚ್ ಪಾಟೀಲರು, ಆಡಳಿತ ಅಧಿಕಾರಿಗಳಾದ ಕಿರಣ್ ಎಚ್ ಪಾಟೀಲರು, ರವಿ ಬಿ ಪಾಟೀಲರು, ಮಾಸ್ಟರ್ ಮೈಂಡ್ ವಿಜ್ಞಾನ ಕಾಲೇಜಿನ ಪ್ರಾಚಾರ್ಯರಾದ ಸಿದ್ಧಾರ್ಥ್ ರೆಡ್ಡಿ, ಡಾಕ್ಟರ್ ಎಚ್.ವಿ. ನಡುವಿನಕೇರಿ, ಶಿವಕುಮಾರ್ ನಾಯಕ, ವೀರೇಶ ಕನಕ, ಎಸ್.ಬಿ. ಮಂಗ್ಯಾಳ, ಶರಣು ಬಿರಾದರ, ಎಸ್.ಎಂ. ಕಿಂಡಿಮನಿ, ಬಸವರಾಜ ಮಡಿವಾಳರ, ಆಂಗ್ಲ ಮಾಧ್ಯಮದ ಗುರುಮಾತೆ ಶ್ರೀಮತಿ ಮೀರಾ ದೇಶಪಾಂಡೆ, ಶಿಕ್ಷಕರಾದ ಬಿಐ ಹಿರೇಹೊಳಿ, ಎಸ್.ವಿ. ಜಾಮಗೊಂಡಿ, ಎಚ್.ಬಿ. ಪಾಟೀಲ್, ಎಂಎಸ್ ರಾಯಗೊಂಡ, ಯುಎಚ್ ಘಟನೂರ, ಪಿಎಂ ಚಲವಾದಿ ಶರೀಫಾ, ಎಸ್ಎಸ್ ವಿದ್ಯಾಸಂಸ್ಥೆಯ ಸಮಸ್ತ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಇದಾಗಿತ್ತು ಈ ದಿನದ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.